ಸರ್ ಈ 3,000 ರೂಪಾಯಿ ಕೊಡೋದು ಟ್ರೈನಿಂಗ್ ಅಲ್ಲಿ ಮಾತ್ರ. ಅವ್ರು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ. ನಾವು ಟ್ರೈನಿಂಗ್ ಕೊಡುವಾಗ ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ. ಟ್ರೈನಿಂಗ್ ಆದ್ಮೇಲೆ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ 15,000 ಸಂಬಳ ಕೊಡ್ತೀವಿ. ಸರ್ ಇದರಲ್ಲಿ ನಿಮ್ಮ ಟ್ರೈನಿಂಗ್ ಅಲ್ಲ, ಟ್ರೈನಿಂಗ್ 3,000 ಎಷ್ಟು ಮಾಡಬೇಕು? ಎಲ್ಲಿದೆ ಹೇಳಿ? ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಟ್ರೈನಿಂಗ್ ಎಷ್ಟು ಕೊಡ್ತೀರಾ ನೀವು? ಟ್ರೈನಿಂಗ್ ಅಂತ ಇಲ್ಲ, ಮಾನವೀಯತೆ ಬೇಡವಾ? ಅದೇ 96 ಕೋಟಿ ಲಾಭ ಮಾಡಿದ್ದಾರೆ, ಅದರಲ್ಲಿ 1 ಕೋಟಿ ಕೊಡಿ. 1 ಕೋಟಿ 96 ಕೋಟಿ ಲಾಭ ಮಾಡಿದ್ದಾರೆ, 1 ಕೋಟಿ ಕೊಡಿ. ಅವ್ರದೆಲ್ಲ ಮಿನಿಮಮ್ ವೇಜಸ್ 18,000 ಹೇಳ್ತಾರಲ್ಲ, ಅದನ್ನ ಮಾನವೀಯತೆಯಿಂದ ಕನ್ಸಿಡರ್ ಮಾಡಿ. ಆ 3,000 ಇರೋದು ಸರ್ಕಾರ ಇರುವಾಗ ತಾವು ಯೋಚನೆ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಟ್ರೈನಿಂಗ್ ಸರ್ಕಾರ ಇತ್ತಿಲ್ಲ. 2023ವರೆಗೂ ತಮ್ಮದೇ ಸರ್ಕಾರ ಇತ್ತಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ 3,000 ರೀತಿ ಮಾಡಿಲ್ಲ. ಟೆಂಪರರಿ ಬೇಸ್ ಏನ್ ಕೆಲಸ ಮಾಡ್ತಾರೆ ಒಂದ್ ನಿಮಿಷ ಅವ್ರಿಗೆ ಅವತ್ತಿಂದ ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ಇದು ಟೆಂಪರರಿ ಮಾಡ್ಬೇಕಂತ 3,000 ಅಂತ ನಿಗದಿ ಮಾಡಿಲ್ಲ. ಅವತ್ತಿಂದ ನಡ್ಕೊಂಡು ಬರ್ತಾ ಇರೋದು. ಅವತ್ತಿಂದ ತಮ್ಮ ಸರ್ಕಾರ ಇತ್ತಿಲ್ಲ 4 ವರ್ಷ, ಅವಾಗ ಮಾಡ್ಬೋದಾಗಿತ್ತು. ತಮ್ಮದೇ ಸರ್ಕಾರ ಇತ್ತಿಲ್ಲ, ಅಷ್ಟು ಬಡವ್ರ ಬಗ್ಗೆ ಮಾಡ್ಬೋದಾಗಿತ್ತು. ಅವತ್ತು ಬಡ್ಜೆಟ್ 2 ಲಕ್ಷ ಆಯ್ತು, ಇವತ್ತು 4.5 ಲಕ್ಷ ಮಾಡಿದಿರಲ್ಲ. ನಿಮ್ದು ಸಂಬಳ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀರಾ. ಅವ್ರ ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ಜ್ಞಾನ ಬೇಕಲ್ಲ ಸರ್ಕಾರಕ್ಕೆ? ಬೇಕಲ್ಲ ಜ್ಞಾನ. ನಮ್ಮದೇ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅವ್ರದ್ದು ಮಾಡ್ಬೇಕಲ್ಲ. ನಮ್ಮ ಜಮೀರು ಇರೋಣ, ಜಮೀರ್ ಅವರು 5 ಸ್ಟಾರ್ ಹೋಟ್ಲು ಹೋದ್ರೆ ಟಿಪ್ಸು 3,000. ಮೈಸೂರು ಸಿಲ್ಕ್ ಸಾರಿ ಬಗ್ಗೆ 3,000 ಕೊಡ್ತಾರೆ. ನಾನೇ ಹೇಳಿರೋದು. ಅದ್ರ ಬಗ್ಗೆ ಮಾತಾನೇ ಹೇಳ್ತಾ ಇರಲಿಲ್ಲ ನೀನು. ಸಮಾಜಗಿರಿ ಕೊಡ್ತಾ ಇದ್ದೀರಾ ಅಂದ್ರೆ ತಾವು ಬಜೆಟ್ ಕೊಟ್ಟಿದ್ದೀರಿ 2 ಲಕ್ಷ ಕೋಟಿ. ನಮ್ಮ ಸರ್ಕಾರ ಬಂದು 4 ಲಕ್ಷ ಕೋಟಿ ಕೊಟ್ಟಿದೆ. ಸಮಾಜಗಿರಿ ಕೊಡ್ತಾ ಇದ್ದೀರಾ ವಿರೋಧ ಪಕ್ಷ ನಾಯಕರು. ಧನ್ಯವಾದಗಳು. ವಿಶ್ವನಾಥ್, 1 ನಿಮಿಷ ಸಭಾಧ್ಯಕ್ಷರೇ. ಈಗ ಅಶೋಕಣ್ಣ ಹೇಳಿದ್ದು, ವೆಂಕಟೇಶಣ್ಣ ಹೇಳಿದ್ದು ವಾಟ್ ಎವರ್ ಸಭಾಧ್ಯಕ್ಷರೇ. 3,000 ಕೊಟ್ರೆ ಕೊಡ್ಲಿ, 10,000 ಕೊಟ್ರೆ ಕೊಡ್ಲಿ, ಆದ್ರೆ KSICಗೆ ಇಡೀ ಪ್ರಪಂಚಾದ್ಯಂತ ಡಿಮ್ಯಾಂಡ್ ಇದೆ ಸಭಾಧ್ಯಕ್ಷ. ಅಲ್ಲೆಲ್ಲ ಅಮೆರಿಕದಿಂದ ನಮ್ಮ ಕಸಿನ್ಸ್ ಎಲ್ಲ ಫೋನ್ ಮಾಡ್ತಾರೆ ಸಭಾಧ್ಯಕ್ಷರು. ಒಂದು ಸೀರೆಗೆ 2 ತಿಂಗಳು ಕಾಯ್ಬೇಕು ಸಭಾಧ್ಯಕ್ಷರೇ. ರೇಟ್ ಬೇಕಾದ್ರೂ ಜಾಸ್ತಿ ಮಾಡ್ಕೊಳ್ಳಿ, ಟ್ರೈನೀಸ್ ಯಾರಿದ್ದಾರೆ ಅವ್ರಿಗೂ ಡಬಲ್ ಕೊಟ್ಕೊಳ್ಳಿ. ಆದ್ರೆ ಮೊನ್ನೆ ಯಾವುದೋ ನ್ಯೂಸ್ ಪೇಪರಲ್ಲಿ ಓದಿದೆ ಸಭಾಧ್ಯಕ್ಷರೇ, KSICನ ಮುಚ್ತೀರಿ ಅಂತ ಯಾರೋ ಅಧಿಕಾರಿಗಳು ಯಾರೋ ಹೇಳಿದ್ರು ಸಭಾಧ್ಯಕ್ಷರೇ. ಅದಾಗಬಾರ್ದು ಸಭಾಧ್ಯಕ್ಷರೇ. ಅದಕ್ಕೆ ಬಹಳಷ್ಟು ಇತಿಹಾಸ ಇರುವಂತದ್ದು KSIC. ಇದನ್ನ ಮುಂದುವರಿಸಿ ಸಂಬಳ ಬೇಕಾದ್ರೆ ಜಾಸ್ತಿ ಕೊಡಿ, ಸೀರೆ ರೇಟ್ ಬೇಕಾದ್ರೆ ಜಾಸ್ತಿ ಮಾಡಿ ಸಭಾಧ್ಯಕ್ಷರೇ. ಅದಕ್ಕೆ ಇನ್ನೂ ಉತ್ತೇಜನ ಕೊಟ್ಟು ಸರ್ಕಾರದಲ್ಲಿ ಇನ್ನೊಂದಷ್ಟು ದುಡ್ಡು ತಗೊಂಡು ಆ ಫ್ಯಾಕ್ಟರಿನ ಉದ್ಧಾರ ಮಾಡಕ್ ಮಾಡಲಿ ಸಭಾಧ್ಯಕ್ಷ. ಸುರೇಶ್ ಅವರು ಪ್ರಶ್ನೆ ಮಾಡ್ತೀನಿ. ಅಲ್ಲ ಮಾನ್ಯ ಸಭಾಧ್ಯಕ್ಷ, ಒಳ್ಳೆ MD ಹಾಕಿ ಅಂತ ಹೇಳಿ ಯಾರ ಕೆಲ್ಸಕ್ಕೆ ಬರ್ದವ್ರು ಅಲ್ಲಿರೋ ದುಡ್ಡೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಕ್ ದಯವಿಟ್ಟು ಆ MD ಅವರು ಪ್ರತಿಷ್ಠಿತ ಕಂಪನಿ ಕೇಳಿ. ಮಾನ್ಯ ಸರ್, ನೀವು ಕೇಳಲಿಲ್ಲ ಅವರ ಪ್ರಶ್ನೆ. ನೀವಿಲ್ಲಿ ಅವಕಾಶ ಕೊಟ್ರಿ, ಮಂತ್ರಿಗಳು ಎಲ್ಲರಿಗೂ ಅವಕಾಶ ಕೊಟ್ರಿ ನೀವು. ಸಮೀರ್ ಅಹಮದ್ಗೆ ಮತ್ತೆ ಸುರೇಶ್ ಅವ್ರಿಗೆ ಕೇಳಕ್ಕೆ ತಾಳ್ಮೆ ಇಲ್ಲ ಅಂದ್ರೆ. ಅಧ್ಯಕ್ಷರೇ, ಇದರಲ್ಲಿ ಆನ್ಲೈನ್ಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆನ್ಲೈನ್ ಅಲ್ಲಿ ಅಂದ್ರೆ ಅವ್ರಿಗೆ ಬೇಕಾದ ಚಾಯ್ಸು ಸಿಗೋದಿಲ್ಲ ಅಧ್ಯಕ್ಷರೇ. ಗೋಡನ್ ಅಲ್ಲಿ ಅದು ಶೋರೂಮ್ ಅಲ್ಲಿ ಯಾವ್ದಿರುತ್ತೆ ಅದಕ್ಕೆ ಮಾತ್ರ ಅವ್ರು ಆನ್ಲೈನ್ ಅಲ್ಲಿ ಹಾಕೋಬೇಕು. ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಮಾಡೋದಿಕ್ಕೆ ಫ್ಯಾಕ್ಟ್ರಿನ ಸ್ವಲ್ಪ ದೊಡ್ಡದು ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋದನ್ನ ಸಚಿವರ ಗಮನಕ್ಕೆ ತರ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ಮಾಡಿರೋದು ಒಳ್ಳೇದು, ಬಟ್ ಸ್ಟಾಕ್ ಸಿಗೋಂಗ್ ನೋಡ್ಕೋಬೇಕು ಸರ್. ಹರೀಶ್ BP. ಅಧ್ಯಕ್ಷರೇ, ಹೇಳೋದು ಬೇಡವಾ? ನಾವು ಫ್ಯಾಕ್ಟ್ರಿ ಎಕ್ಸ್ಪಾನ್ಷನ್ ಮಾಡೋ ಯೋಜನೆ ಇದೆ ನಮಗೆ. ಈಗ ನಾವು ಸೀರೆ ಎಷ್ಟು ತಯಾರು ಮಾಡ್ತಾ ಇದ್ದೀವಿ, ಈಗ ಆನ್ಲೈನ್ನಲ್ಲಿ ಬಹಳ ಜಾಸ್ತಿ ಬೇಡಿಕೆ ಬರ್ತಾ ಇದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಏನೋ ಜಾಸ್ತಿ ತಯಾರು ಮಾಡಿದಂಗೆ ಅವ್ರಿಗೂ ಕೊಡ್ತಕ್ಕಂಥ ವ್ಯವಸ್ಥೆ MD ಹಾಕಿ. ಮಾನ್ಯ ಸಚಿವರೇ, MD ಅವರ ಒಳ್ಳೆಯವ್ರನ್ನ ಹಾಕಿ, ಸ್ವಲ್ಪ ಮೇಲೆತ್ತಿ ಅದನ್ನ. ನನ್ನ ಸಜೆಷನ್. ಹರೀಶ್ BP. ಅಲ್ಲಿ MD ಸರಿಗಿಲ್ಲ, ಯಾರ ಕಳ್ಳಿ ಸೇರ್ಕೊಂಡು